ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮೊದಲ ಪಟ್ಟಿಯಲ್ಲಿ ಘೋಷಣೆಯಾಗಿದ್ದು 195 ಕ್ಯಾಂಡಿಡೇಟ್ಸ್. ಇವತ್ತು ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಘೋಷಣೆ. ದಕ್ಷಿಣ ಭಾರತದ ರಾಜ್ಯಗಳ ಪಟ್ಟಿ ಘೋಷಣೆಯಾಗೋ ಸಾಧ್ಯತೆ. ಕರ್ನಾಟಕದ 17ರಿಂದ 22 ಕ್ಷೇತ್ರಗಳಿಗೆ ಬಿಜೆಪಿ ಘೋಷಣೆ ಸಾಧ್ಯತೆ. ಮೊದಲ ಪಟ್ಟಿಯಲ್ಲಿ ಕೆಲ ಅಚ್ಚರಿ ಹೆಸರುಗಳು ಹೊರಬರೋ ಸಾಧ್ಯತೆ. ಹಾಲಿ ಸಂಸದರು ಕೇಂದ್ರ ಸಚಿವರಿಗೆ ಢವಢವ. ಬೇರೆ ಕಡೆ ಆಫರ್ ಇದ್ರೂ ಮಂಡ್ಯನೇ ಬೇಕು. ಟಿಕೆಟ್ ಜೆಡಿಎಸ್ ಪಾಲಾಗಿ ಬಿಜೆಪಿ ಹೈಕಮಾಂಡ್ ಸೂಚಿಸಿದ್ರೆ ಮೈತ್ರಿ ಧರ್ಮ ಪಾಲನೆಗೆ ಸಿದ್ಧ. ನ್ಯೂಸ್ ಫಸ್ಟ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸುಮಲತಾ ಅಂಬರೀಶ್ ಸ್ಪಷ್ಟನೆ. ಈವರೆಗೂ ರಾಜಕಾರಣದಲ್ಲಿ ಗುರುತಿಸಿಕೊಂಡಿಲ್ಲ, ಹಣವೇ ಇಲ್ಲಿ ಕ್ರೈಟೀರಿಯಾ. ದುಡ್ಡಿಗಾಗಿ ಟಿಕೆಟ್ ಮಾರಾಟ ಮಾಡಿದ್ದಾರೆ. ಸ್ಟಾರ್ ಚಂದ್ರುಗೆ ಟಿಕೆಟ್ ಕೊಟ್ಟ ಬಗ್ಗೆ ಸಂಸದೆ ಸುಮಲತಾ ಅಂಬರೀಶ್ ಆರೋಪ. ಲಕ್ ಚೇಂಜ್ ಆಗುತ್ತೆ ಅಂತ ಹೆಸರು ಬದಲಿಸಿದ್ದೆ ಅನ್ಲಕ್ಕಿ ಆಯ್ತಾ? ಪ್ರತಾಪ್ ಹೆಸರಲ್ಲಿ ಹೆಚ್ ತೆಗೆದು ಸಿಂಹ ಹೆಸರಲ್ಲಿ ಎಕ್ಸ್ಟ್ರಾ ಎಂ ಸೇರಿಸಿದ್ದ ಪ್ರತಾಪ್ ಸಿಂಹ. ಮೈಸೂರು ಕೊಡಗು ಸಂಸದರ ಹೆಸರಿನ ಬದಲಾವಣೆ ಬಗ್ಗೆಯೇ ಭಾರಿ ಚರ್ಚೆ. ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೈತಪ್ಪುವ ಸಾಧ್ಯತೆ. ಮತ್ತೆ 4 ಹೆಸರು ಅಭ್ಯರ್ಥಿ ರೇಸ್ನಲ್ಲಿ ಪ್ರತ್ಯಕ್ಷ. ನಿವೃತ್ತ ಸೈನಿಕನೋ ಆರ್ಎಸ್ಎಸ್ ಕಾರ್ಯಕರ್ತನೋ, ಯಾರಿಗೆ ಟಿಕೆಟ್? ತುಮಕೂರಿಂದ ಕಣಕ್ಕಿಳಿಯಲು ವಿ ಸೋಮಣ್ಣ ತಯಾರಿ. ಕ್ಷೇತ್ರ ಪರ್ಯಟನೆ, ಕಾರ್ಯಕರ್ತರ ಭೇಟಿ, ಸಣ್ಣ ಪುಟ್ಟ ಸಭೆ. ಸದ್ಯಕ್ಕೆ ಹಾಲಿ ಸಂಸದರ ಕಚೇರಿ ಬಳಕೆ. ಮುಂದೆ ತುಮಕೂರಲ್ಲೇ ಬಾಡಿಗೆ ಮನೆ ಪಡೆಯಲು ಪ್ಲಾನ್. ಬೆಳಗಾವಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಕಗ್ಗಂಟು. ಶೆಟ್ಟರ್ಗೆ ಟಿಕೆಟ್ ನೀಡದಂತೆ ಸ್ವಪಕ್ಷೀಯರಿಂದಲೇ ವಿರೋಧ. ಸ್ಥಳೀಯ ನಾಯಕರಿಗೆ ನಮ್ಮ ಮತ ಅಂತ ಕ್ಯಾಂಪೇನ್. ಪುತ್ರನಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈತಪ್ಪುವ ಆತಂಕ. ಪಕ್ಷೇತರರಾಗಿ ಕಣಕ್ಕಿಳಿಯಲು ಈಶ್ವರಪ್ಪ ಚಿಂತನೆ. ಕುತೂಹಲಕ್ಕೆ ಕಾರಣವಾದ ಸುದ್ದಿಗೋಷ್ಠಿ. ಇವತ್ತೇ ತಮ್ಮ ನಿರ್ಧಾರ ಘೋಷಿಸ್ತಾರ? ಬಿಜೆಪಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಸಂಸದ ಪ್ರತಾಪ್ ಸಿಂಹಗೆ ಪಾಠ ಮಾಡಿದ್ರ ರಾಮದಾಸ್ ಬೆಂಬಲಿಗರು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಕಸರತ್ತು. ಸಚಿವ ಮಲ್ಲಿಕಾರ್ಜುನ ಪತ್ನಿಗೆ ಟಿಕೆಟ್ ನೀಡುವಂತೆ ಒತ್ತಾಯ. 200ಕ್ಕೂ ಅಧಿಕ ಮುಖಂಡರು ಸಭೆ ಸೇರಿ ಪ್ರಭಾಪರ ಶಕ್ತಿ ಪ್ರದರ್ಶನ. ದಕ್ಷಿಣ ಭಾರತದಲ್ಲಿ 50-60 ಪ್ಲೇಸ್ ಗೆಲ್ಲೋದಕ್ಕೆ ಟಾರ್ಗೆಟ್. ಚುನಾವಣೆ ಘೋಷಣೆಗೂ ಮುನ್ನವೇ ಮೋದಿ ಪ್ರವಾಸ. ಕರುನಾಡಿಂದಲೇ ರಣಕಹಳೆ ಮೊಳಗಿಸಲಿರುವ ನಮೋ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ನೀರಿಗೆ ಹಾಹಾಕಾರ. 35 ಪ್ರಮುಖ ಸಂಸ್ಥೆಗಳಿಗೆ 20% ಕಾವೇರಿ ನೀರಿನ ಪೂರೈಕೆ ಕಡಿತ. ಕುಡಿಯುವ ನೀರು ಈಜುಕೊಳಗಳಿಗೆ ಬಳಸೋದು ನಿಷೇಧ. ತುಮಕೂರು ಜಿಲ್ಲೆಯಲ್ಲಿ ಅಮಾನವೀಯ ಘಟನೆ ಬೆಳಕಿಗೆ. ಹಣಕ್ಕಾಗಿ ದೊಡ್ಡಮ್ಮಳಿಂದ ರಾಕ್ಷಸಿ ಕೃತ್ಯ. ಬ್ಯಾಂಕ್ನಲ್ಲಿದ್ದ ಕಾಸಿಗಾಗಿ ಇಸ್ತ್ರಿ ಪೆಟ್ಟಿಗೆಯಿಂದ ಸುಟ್ಟ ದೊಡ್ಡಮ್ಮ. ಕಡ್ಡಾಯ ಕನ್ನಡ ನಾಮಫಲಕ ಅಳವಡಿಕೆಗೆ ಸರ್ಕಾರ ನೀಡಿದ್ದ ಗಡುವು ಮತ್ತೆ 1 ವಾರ ಡೆಡ್ಲೈನ್ ನೀಡಿದ ಕರವೇ. ಮಾರ್ಚ್ 20ರಂದು ಮತ್ತೊಂದು ಸಮರಕ್ಕೆ ಸಿದ್ಧತೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಆಕಸ್ಮಿಕ ಅವಘಡ. 6 ಡಾಬಾ 2 ಶಾಪ್ಗಳು ಧಗಧಗ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸೋ ಕಾರ್ಯ. ಮದುವೆಯಾಗಲೆಂದೇ 6 ಗಂಟೆಗಳ ಪೆರೋಲ್ ಪಡೆದ ಕೈದಿ. 250 ಪೊಲೀಸರ ಬಂದೋಬಸ್ತ್ನಲ್ಲಿ ಗ್ಯಾಂಗ್ಸ್ಟರ್ ಸಂದೀಪ್ ವಿವಾಹ. ಕ್ರಿಮಿನಲ್ ಹಿನ್ನೆಲೆ ರಿವಾಲ್ವರ್ ರಾಣಿ ಅನುರಾಧ ಚೌಧರಿ ವರಿಸಿದ ಪಾತಕಿ.
RCB ಪ್ರೋಮೋದಲ್ಲಿ ರಿಷಬ್ ಶೆಟ್ಟಿ ಪ್ರತ್ಯಕ್ಷ, 3 ಕೋಣದಲ್ಲಿ ಒಂದನ್ನ ಓಡಿಸಿ ಡಿವೈನ್ ಸ್ಟಾರ್ ಕೊಟ್ಟ ಸಂದೇಶ ಏನು? ಬ್ಯಾಂಗ್ಳೂರ್ ಇನ್ ಮುಂದೆ ಬೆಂಗಳೂರು ಆಗುತ್ತಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.